ನಮಸ್ಕಾರ, ನಾನು ನಿಮ್ಮ ನಾಣಿ. ಇವತ್ತು ಮರ್ಮದ ಬಗ್ಗೆ ಹೇಳ್ತೀನಿ. ಮರ್ಮ ಅಥವಾ ವರ್ಮಮ್. ಮರ್ಮ ಅನ್ನೋದು ಆಯುರ್ವೇದದಲ್ಲಿ, ಅದೇ ವರ್ಮಮ್ ಅಂತ ಹೇಳೋದು ನಮ್ಮ ದಕ್ಷಿಣ ಭಾರತದಲ್ಲಿ. ದಕ್ಷಿಣ ಭಾರತದಲ್ಲಿ ಈ ವರ್ಮಮ್ ಅನ್ನೋದು ಎಲ್ಲೆಲ್ಲಿ ಹರಡಿದೆ ಅಂತ ಹೇಳಿದ್ರೆ, ಹೆಚ್ಚಾಗಿ ತಮಿಳುನಾಡು ಸೈಡು ಅಂದರೆ ಕನ್ಯಾಕುಮಾರಿ ಸೈಡು ಈ ವರ್ಮಮ್ ವಿದ್ಯೆ ಹೆಚ್ಚಾಗಿ ಇನ್ನೂ ಉಳಿದುಕೊಂಡು ಬಂದಿದೆ. ಸೊ ಮೊದಲು ಈ ವರ್ಮಮ್ನ ಯಾರಿಗೆ ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಹೆಚ್ಚಾಗಿ ಕಾಡುಗಳಲ್ಲಿ ಅಥವಾ ಮರಗಳಲ್ಲಿ ಹತ್ತಿ ಕೆಳಗಡೆಗೆ ಬಿದ್ದಾಗ ಅಂಥವ್ರನ್ನ ಕರ್ಕೊಂಡೋಗಿ ಆಸಾನ್ ಅಂತ ಹೇಳ್ತಾರೆ, ಅವ್ರನ್ನ ಗುರುಗಳು ಅಂತ ಹೇಳ್ತಿದ್ರು. ಸೊ ಅವ್ರ ಹತ್ರ ತಗೊಂಡು ಹೋದಾಗ ಅವರು ಕೆಲವು ಕಡೆಗೆ ಎಲ್ಲೋ ಒಂದು ಕಡೆಗೆ ತಟ್ಟಿ ಅಂಥವ್ರನ್ನ ಎಬ್ಬಿಸ್ಬಿಡೋರು. ಅಂದರೆ ಅಂಥ ಒಂದು ಪಾಯಿಂಟ್ಗಳಿರೋದು. ಸೊ ವರ್ಮಮ್ ಬಿಂದುಗಳು, ಮರ್ಮಮ್ ಬಿಂದುಗಳು, ಇದಕ್ಕೆ ತುಂಬ ವ್ಯತ್ಯಾಸ ಇದೆ. ಯಾಕೆ ಅಂತ ಹೇಳಿದ್ರೆ, ಆಯುರ್ವೇದದಲ್ಲಿ 107 ಪಾಯಿಂಟ್ಗಳನ್ನು ಮಾತ್ರ ಹೇಳ್ತಾರೆ. ಅದೇ ನಮ್ಮ ದಕ್ಷಿಣ ಭಾರತದಲ್ಲಿ ತಮಿಳುನಾಡಲ್ಲಿ ಸಾವಿರಾರು ಬುಕ್ಗಳಿದ್ದಾವೆ. ಇದಕ್ಕಂತಾನೆ ನೂಲುಗಳು ಅಂತ ಹೇಳ್ತಾರೆ ಅದನ್ನು. ಅಲ್ಲಿ 8,000 ವರ್ಮ ಬಿಂದುಗಳು ಇವೆ ಅಂತ ಹೇಳಿ ಈಗಲೂ ಸಹ ಗ್ರಂಥಗಳಿದೆ. ಆದರೆ 108 ಮಾತ್ರನೇ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ತಾರೆ. ಬೇಕಾದಷ್ಟು ವರ್ಮ ಪಾಯಿಂಟ್ಗಳನ್ನು ನಾವು ಮಾರ್ಷಲ್ ಆರ್ಟಿಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಕಲರಿ ಪಾಯಿಂಟ್ ಇರ್ಬೋದು, ಅಥವಾ ಕುಂಫು ಇರ್ಬೋದು, ಕರಾಟೆ ಇರ್ಬೋದು, ಇಂಥದಕ್ಕೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ಸಹ ಎಷ್ಟೋ ಮರ್ಮ ಪಾಯಿಂಟ್ಗಳನ್ನು ಆಸಾನಿಗಳಿಗೆ ಮಾತ್ರ ಗೊತ್ತಿರುತ್ತೆ, ಅಂದರೆ ಗುರುಗಳಿಗೆ ಮಾತ್ರ ಗೊತ್ತಿರುತ್ತೆ. ನಾವೇ ಒಂದು 200-250 ಪಾಯಿಂಟನ್ನು ಟಚ್ ಮಾಡ್ತೀವಿ, ಟ್ರೀಟ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ತುಂಬ ಜನಗಳು ಮರ್ಮ ಬಿಂದುಗಳನ್ನು ಹೇಳ್ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಅಷ್ಟು ಈಸಿ ಅಲ್ಲ. ಒಂದು ಮರ್ಮ ಪಾಯಿಂಟನ್ನು ಅಥವಾ ವರ್ಮ ಬಿಂದುಗಳನ್ನು ಕಲಿಯೋದಕ್ಕೆ ಹೋಗೋಕ್ಕಿಂತ ಮುಂಚೆ ಅವರು ಯಾವ ಮರ್ಮ ಬಿಂದುಗಳನ್ನು ಹೇಗೆ ಹೇಳ್ಕೊಡ್ತಾರೆ ಅನ್ನೋದನ್ನ, ಅವರಿಗೆ ಯಾರು ಗುರುಗಳು, ಅವರು ಎಷ್ಟು ಆಸಾನಗಳ ಕೆಳಗಡೆ ಕಲ್ತಿದ್ದಾರೆ, ಇದೆಲ್ಲದನ್ನು ನೋಡಿ. ಯಾಕಂದರೆ ವರ್ಮ ಬಿಂದುಗಳನ್ನು ಹೇಳ್ಕೊಡೋದು ಅಷ್ಟು ಈಸಿ ಅಲ್ಲ. ಯಾಕಂದರೆ ಇಲ್ಲಿ ತೊಡುವರ್ಮಂ ಪಡುವರ್ಮಂ ಅಂತ ಇರುತ್ತೆ. ತೊಡುವರ್ಮಂ 96, ಪಡುವರ್ಮಂ 12 ಅಂತ ಹೇಳ್ತೀವಿ. ಈ ಪಡುವರ್ಮಂ ತೊಡುವರ್ಮಂಗೆ ಎರಡಕ್ಕೂ ಲಿಂಕ್ ಇದೆ, ಇದು ಗೊತ್ತಿರಬೇಕು. ಹಾಗೆ ಅಡಂಗಲ್ ಅಂತ ಹೇಳ್ತೀವಿ, ಅಂದರೆ ಜೀವ ಅಡಗಿರೋ ಜಾಗ ಅದು. ಅಲ್ಲಿ ಬೇರೆ ಕಡೆ ನಮಗೆ ಎಲ್ಲಿ ಜೀವ ಇರಲ್ವೋ ಈ ಅಡಂಗಲ್ಗಳಲ್ಲಿ ಜೀವ ತಗೊಂಡು ಆ ಎನರ್ಜಿನ ಜೀವ ಇಲ್ಲದೆ ಇರೋ ಕಡೆ ಕಳಿಸೋನೆ ಮರ್ಮ ಆಸನ ಅಂತ ಹೇಳ್ತೀವಿ. ಆ ರೀತಿ ಈ ಮರ್ಮ ಬಿಂದುಗಳ ಬಗ್ಗೆ ತಿಳಿದುಕೊಂಡವ್ರ ಹತ್ರ ಯಾರೇ ಇರ್ಬೋದು, ಅಲ್ಲಿ ಹೋಗಿ ಕಲೀರಿ. ಅಕ್ಯುಪಂಕ್ಚರ್ ಪಾಯಿಂಟು ಮತ್ತು ಮರ್ಮ ಬಿಂದುಗಳು ತುಂಬ ಬೇರೆ ಬೇರೆ ಇದ್ದಾವೆ. ಅದರ ಹತ್ರ ಬರ್ಬೋದು, ಆದರೆ ಅದು ಮರ್ಮ ಬಿಂದು ಅಲ್ಲ. ಮರ್ಮ ಬಿಂದುಗೂ ಅಕ್ಯುಪಂಕ್ಚರ್ ಪಾಯಿಂಟಿಗೂ ತುಂಬ ನಿಯರ್ ಇದ್ರೂ ಸಮೇತ ಆ ಪಾಯಿಂಟನ್ನು ಸ್ಟಿಮ್ಯುಲೇಟ್ ಮಾಡೋದೇ ಬೇರೆ, ಈ ಪಾಯಿಂಟನ್ನು ಸ್ಟಿಮ್ಯುಲೇಟ್ ಮಾಡೋದೇ ಬೇರೆ. ಹಾಗಾಗಿ ಈ ಮರ್ಮ ಬಿಂದುಗಳನ್ನು ಕಲಿಯೋದಕ್ಕಿಂತ ಮುಂಚೆ ಎಚ್ಚರಿಕೆ ಇರಲಿ. ಒಂದು ಮರ್ಮ ಬಿಂದುನ ಟಚ್ ಮಾಡೋದ್ರಿಂದ ಅದರಿಂದ ಆಗೋ ಅನಾಹುತಗಳು ನಿಮಗೆ ಗೊತ್ತಿರಬೇಕು, ಅದರಿಂದ ಆಗೋ ಉಪಯೋಗಗಳು ಗೊತ್ತಿರಬೇಕು. ಇದೆರಡು ಗೊತ್ತಿರೋರ ಹತ್ರ ಹೋಗಿ ಕಲೀರಿ. ಒಂದು ಮರ್ಮ ಪಾಯಿಂಟನ್ನು ನೋಡೋಣ, ಅದು ಕುಟ್ರಿವರ್ಮಮ್ ಅಂತ. ಕುಟ್ರಿವರ್ಮಮ್ ಅಂತ ಹೇಳಿದ್ರೆ, ಇಡೀ ನಮ್ಮ ದೇಹದಲ್ಲಿ ನೀವು ಎಲ್ಲೇ ಟ್ರೀಟ್ ಮಾಡೋದು ತಪ್ಪಾಗಿ ಟ್ರೀಟ್ ಮಾಡಿದ್ರೆ ಅದನ್ನು ಸರಿ ಮಾಡ್ಕೊಳ್ಳೋಂಥ ಪಾಯಿಂಟು ಕುಟ್ರಿವರ್ಮಮ್. ಜೊತೆಗೆ ಯಾರಿಗಾದರೂ ಮುಖವಾತ ಅಂದರೆ ಬೆಲ್ಸ್ ಪಾಲ್ಸಿ ಆಗಿದ್ದರೆ, ಸೊ ಎನರ್ಜಿ ಇಂಬ್ಯಾಲೆನ್ಸ್ ಆಗಿದ್ದರೆ, ಇಡೀ ದೇಹದಲ್ಲಿ ವಾತ ಪಿತ್ತ ಕಫ ಇದು ಯಾವುದು ಇದ್ರೂ ಸಮೇತ ಬ್ಯಾಲೆನ್ಸ್ ಮಾಡೋದಕ್ಕೆ ಇದೆಲ್ಲದಕ್ಕೂ ಸಹ ಒಂದು ಪಾಯಿಂಟು ಕುಟ್ರಿವರ್ಮಮ್. ಬಟ್ ಈ ಕುಟ್ರಿವರ್ಮಮ್ಮು ತಪ್ಪಾಗಿ ಹೇಳ್ಕೊಡೋ ಚಾನ್ಸಸ್ ಇರುತ್ತೆ ನಿಮಗೆ. ದಯವಿಟ್ಟು ಇದನ್ನು ಗಮನಿಸಿ. ಯಾಕೆ ಅಂತ ಹೇಳಿದ್ರೆ, ನಿಮಗೊಬ್ಬ ಆಸಾನಿಗೆ ಮಾತ್ರ ಕೆಲವೊಂದು ಪಾಯಿಂಟ್ ಗೊತ್ತಿರುತ್ತೆ. ಸೊ ಕುಟ್ರಿವರ್ಮಮ್ ಕರೆಕ್ಟಾಗಿ ಈ ಕಿವಿ ಹತ್ರ ಬರುತ್ತೆ. ಇದಕ್ಕೆ ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. ನಾನು ಕನ್ನಡದಲ್ಲಿ ಒಂದು ಬುಕ್ ಬರೆದೆ, ಅಂದರೆ ಕರ್ನಾಟಕದಲ್ಲಿ ಫಸ್ಟ್ ಕನ್ನಡದಲ್ಲಿ ಬುಕ್ಕು ಇದೇ ಇರೋದು, ಅಂದರೆ ಚಮತ್ಕಾರದ ಚೇತನ ಬಿಂದುಗಳು ಅಂತ ಬರೆದಿದ್ದೀವಿ. ಇದರಲ್ಲಿ ಇಲ್ಲಿದೆ ನೋಡಿ, ಕಿವಿ ಹತ್ರ ಈ ಪಾಯಿಂಟ್ ಕುಟ್ರಿವರ್ಮಮ್. ಈ ಕಿವಿನಲ್ಲಿ ಯಾವುದೇ ತೊಂದರೆ ಬಂದರೂ ಸಹ ಸರಿ ಮಾಡುತ್ತೆ ಅಂತ ಒಂದು ಪಾಯಿಂಟ್ ಈ ಕುಟ್ರಿವರ್ಮಮ್. ಅದಲ್ಲದೆ ತಮಿಳ್ ಬುಕ್ಕಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲೂ ಸಹ ನಿಮಗೆ ಕುಟ್ರಿವರ್ಮಮ್ ಇಲ್ಲಿ ಬರುತ್ತೆ. ಓಕೆನಾ? ಡಾಕ್ಟರ್ ಷಣ್ಮುಗಂ ಅಂತೇಳಿ ಈ ಬುಕ್ಕನ್ನು ಬರೆದಿದ್ದಾರೆ. ಕುಟ್ರಿವರ್ಮಮ್ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ, ಈ ಹೊರ ಕಿವಿ ಬರುತ್ತಲ್ಲ, ಇಲ್ಲಿ ಕುಟ್ರಿವರ್ಮಮ್ ಬರುತ್ತೆ. ಇದೇ ಕುಟ್ರಿವರ್ಮಮ್. ಈ ಕುಟ್ರಿವರ್ಮಮ್ನ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದೇ ರಹಸ್ಯ. ಸೊ ಇದೆಲ್ಲದನ್ನು ಸಹ ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಈ ಕ್ಲಾಸನ್ನು ಅಟೆಂಡ್ ಮಾಡಿದವರು ಈ 2 ದಿನ ಕ್ಲಾಸಲ್ಲಿ ನೀವು ಮರ್ತು ಹೋಗೋಷ್ಟು ಪಾಯಿಂಟನ್ನು, ಜೊತೆಗೆ ಆನ್ ಸ್ಪಾಟ್ ರಿಸಲ್ಟ್ ಬರೋಂಥ ಪಾಯಿಂಟನ್ನು ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ, ಮರ್ಮ ಕ್ಲಾಸಿಗೆ ಸೇರಿಕೊಳ್ಳಿ. ಈ ಕೆಳಗಡೆ ಕೊಟ್ಟಿರೋ ನಂಬರಿಗೆ ಕಾಲ್ ಮಾಡಿ ಡೀಟೇಲ್ಸಿಗೆ ಮಾತಾಡಿ ಕ್ಲಾಸನ್ನು ಜಾಯಿನ್ ಮಾಡ್ಕೊಳ್ಳಿ. ನಾನು ತುಂಬ ಜನಕ್ಕೆ ಸೇರಿಸ್ಕೊಳ್ಳಲ್ಲ, ಅಂದರೆ 100 ಜನ 200 ಜನ 300 ಜನ ಸೇರಿಸ್ಕೊಂಡು ನಾನು ಕ್ಲಾಸನ್ನು ಹೇಳ್ಕೊಡೋದಕ್ಕಾಗಲ್ಲ.
25ರಿಂದ 30 ಜನ ಲಾಸ್ಟ್. ನಾನು ಈ ಕ್ಲಾಸನ್ನು ಯಾರ್ಯಾರು ಸೇರ್ಕೋಬೇಕು ಅಂತ ಇದ್ದೀರೋ ಆದಷ್ಟು ಬೇಗ ಸೇರಿಕೊಡಿ. ಯಾಕಂತ ಹೇಳಿದ್ರೆ ನೆಕ್ಸ್ಟು ನಾನು 2-3 ತಿಂಗಳಾಗುತ್ತೆ ಈ ಕ್ಲಾಸ್ ಮಾಡೋದು. ಸೊ ಆದಷ್ಟು ಬೇಗ ಈ ಕ್ಲಾಸ್ ಸೇರಿಕೊಳ್ಳಿ, ಉಪಯೋಗ ಪಡ್ಕೊಳ್ಳಿ. ನಮಸ್ಕಾರ.